ಮಂಗಳೂರಿನ ನ್ಯಾಯಾಲಯ ಕೆಲವು ದಿನಗಳ ಹಿಂದೆ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 101 ಮಂದಿ ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆಗೊಳಿಸಿ ಆದೇಶ ಮಾಡಿದ್ದಾರೆ. ಈ ಘಟನೆ ನಡೆದದ್ದು 2017ರಲ್ಲಿ. ಪ್ರಕರಣವೊಂದಕ್ಕೆ ಸಂಬಂಧಿಸಿ ಆರೋಪಿಯೊಬ್ಬನನ್ನು ಪೊಲೀಸರು ಬಂಧಿಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಈಗ ನಿಷೇಧಕ್ಕೆ ಒಳಗಾಗಿರುವ ಆ ಕಾಲಘಟ್ಟದಲ್ಲಿ ಸಕ್ರಿಯವಾಗಿದ್ದಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕಾರ್ಯಕರ್ತರು ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದರು. ಈ ಸಂದರ್ಭದಲ್ಲಿ 100 ಮಂದಿ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದರು. ಹಲವರಿಗೆ ಗಾಯಗಳಾಗಿತ್ತು. ಈ ಸಂಬಂಧವಾಗಿ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದವು. ಆಗ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು KU ಬೆಳ್ಳಿಯಪ್ಪನವರು ಪ್ರಸ್ತುತ ಉಡುಪಿಯಲ್ಲಿ DOSP ಆಗಿದ್ದಾರೆ. ಈ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಫೂಟೇಜ್ಗಳನ್ನು ಆಧರಿಸಿಕೊಂಡು ಒಟ್ಟು 101 ಮಂದಿಯನ್ನು ಬಂಧಿಸಲಾಗಿತ್ತು. ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ ಅವರಿಗೆ ಜಾಮೀನು ಕೊಟ್ಟಿತ್ತು. ಸುಮಾರು 10 ವರ್ಷಗಳ ಕಾಲ ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಟ್ಟು ಕೊನೆಗೆ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ಈ ಪ್ರಕರಣ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಲಿಲ್ಲ. ಯಾಕಂತ ಹೇಳಿದರೆ ಒಂದೇ ಸಮುದಾಯದ 101 ಮಂದಿ ಈ 3 ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದರು. ಅವರನ್ನು ನ್ಯಾಯಾಲಯದಲ್ಲಿ ಬಡಿದಾಡಿ ಬಿಡುಗಡೆಗೊಳಿಸಿದವರು ಸಹ ಅದೇ ಸಮುದಾಯದ ವಕೀಲರುಗಳು. ಅಷ್ಟಕ್ಕೂ PFI ಸಂಘಟನೆಯ ಕಾರ್ಯಕರ್ತರು ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾದರೂ ಯಾಕೆ ಮತ್ತು PFI ಸಂಘಟನೆಯವರು ಆರೋಪಿಸಿದಂತಹ ಆರೋಪಿ ಯಾರು ಎನ್ನುವ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಚಂದ್ರಶೇಖರ್ ಅವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ಸಂದರ್ಭ 2016-17ರ ಸಮಯ. ಕೆಲವು ಕಡೆಗಳಲ್ಲಿ ಸಂಜೆಯ ವೇಳೆಗೆ ಚೂರಿ ಇರಿತದ ಘಟನೆಗಳು ಆಗ್ತಾಯಿತ್ತು. ಉಳ್ಳಾಲದಲ್ಲಿ, ತೊಕ್ಕೊಟ್ಟಿನಲ್ಲಿ, ಕೋಣಾಜೆಯಲ್ಲಿ, ಜೋಕಟ್ಟೆಯಲ್ಲಿ, ಸುರತ್ಕಲ್ನಲ್ಲಿ, ಬಜ್ಪೆಯಲ್ಲಿ ಇಂತಹ ಭಾಗಗಳಲ್ಲಿ ಕೈಗೆ ರಕ್ಷೆ ಕಟ್ಟಿಕೊಂಡಿದ್ದಂತಹ ಅಂದರೆ ಹಿಂದೂ ಎಂದು ಗುರುತಿಸಿಕೊಂಡು ಅಮಾಯಕರಿಗೆ ಚೂರಿಯಿಂದ ಇರಿಯಲಾಗುತ್ತಿತ್ತು. ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಈ ಬಗ್ಗೆ ಕೇಸುಗಳು ದಾಖಲಾಗಿದೆ. ಕೆಲವೊಂದು ಕೊಲೆ ಯತ್ನ ಪ್ರಕರಣಗಳು ದಾಖಲಾಗಿದ್ದರೆ ಕೆಲವೊಂದು ಹಲ್ಲೆ ಪ್ರಕರಣಗಳು ದಾಖಲಾಗಿತ್ತು. ಗಾಯಾಳುಗಳ ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೂ ಯಾರಿಗೂ ದ್ವೇಷ ಇರಲಿಲ್ಲ. ಅಲ್ಲದೆ ಗಾಯಾಳುಗಳು ಯಾರೂ ಸಹ ಒಂದು ಸಂಘಟನೆಯಲ್ಲಾಗಲಿ ಒಂದು ರೌಡಿ ತಂಡಗಳಲ್ಲಾಗಲಿ ಗುರುತಿಸಿಕೊಂಡವರಲ್ಲ. ಅವರೆಲ್ಲರೂ ಅಮಾಯಕರು, ದುಡಿದು ತಿನ್ನುವಂತಹ ಶ್ರಮಜೀವಿಗಳು. ಪೊಲೀಸರಿಗೆ ಸಂಶಯ ಬಂದದ್ದೇ ಇಲ್ಲಿ. ಇಂತಹ ಅಮಾಯಕರ ಮೇಲೆ ಈ ವ್ಯವಸ್ಥಿತವಾಗಿ ನಿರಂತರವಾಗಿ ಅತ್ತ ಗಂಭೀರವೂ ಅಲ್ಲದ ಇತ್ತ ನಿರ್ಲಕ್ಷಿಸಲು ಆಗದಂತಹ ಪ್ರಕರಣಗಳು ನಡೀತಾ ಇದೆ. ಇದರ ಮೂಲ ಕಂಡು ಹಿಡಿಯಬೇಕು ಎನ್ನುವ ಈ ಸಂದರ್ಭದಲ್ಲಿ ಈ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಎಷ್ಟು ಗಂಭೀರವಾಗಿ ಪರಿಗಣಿಸಿತ್ತು, ರಾಜ್ಯ ಗುಪ್ತಚರ ಇಲಾಖೆಯು ಈ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆಯು ತಮಗೆ ಸಿಕ್ಕಿದಂತಹ ಮಾಹಿತಿಯ ಆಧಾರದಲ್ಲಿ ಒಂದು ವರದಿಯನ್ನು ನೀಡಿತ್ತು. ಆ ವರದಿಯಲ್ಲಿ
ಒಂದು ಹೆಸರು ಮೆನ್ಷನ್ ಆಗಿತ್ತು ಮತ್ತು ಸಂಘಟನೆಯ ಹೆಸರು ಮೆನ್ಷನ್ ಆಗಿತ್ತು. ಎಸ್ ಡಿ ಪಿ ಪಕ್ಷದ ಸಂಘಟನೆಯಾದ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರು ಸ್ಟೇಟ್ ಬ್ಯಾಂಕ್ ಬಳಿಯ ತನ್ನ ಕಚೇರಿಯಲ್ಲಿ ಕುಳಿತುಕೊಂಡು ಇಂಥ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿದ್ದಾರೆ. ಹಿಂದೂ ಎಂದು ಗುರುತಿಸಿಕೊಂಡು ಯಾರನ್ನಾದರೂ ಅಮಾಯಕರಿಗೆ ಹಲ್ಲೆ ಮಾಡಬೇಕು, ಆದರೆ ಅವರು ಸಾಯಬಾರದು, ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಆಂತರಿಕ ಕ್ಷೋಭೆಯನ್ನು ಸೃಷ್ಟಿಸಬೇಕು ಎನ್ನುವಂತಹ ಮೀಟಿಂಗ್ ಆಗಿತ್ತು ಎನ್ನುವಂತಹ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಗೆ ಕೊಟ್ಟಿತ್ತು. ಈ ಮಾಹಿತಿಯ ಆಧಾರದಲ್ಲಿ ಪೊಲೀಸರು ಒಂದು ವಿಶೇಷ ತಂಡವನ್ನು ರಚಿಸಿದರು. ಆ ತಂಡವು ಕಾರ್ಯಾಚರಣೆ ನಡೆಸಿ ಸುರತ್ಕಲ್ ಮೂಲದ ಅಹಮದ್ ಕುರೇಶಿ ಎಂಬಾತನನ್ನು ಟಾರ್ಗೆಟ್ ಮಾಡಿತ್ತು. ಈತ ಈ ಕೃತ್ಯದಲ್ಲಿ ಒಳಗೊಂಡಿರಬಹುದು ಎನ್ನುವಂಥ ಶಂಕೆಯಲ್ಲಿ ಆತನನ್ನು ಪತ್ತೆ ಹಚ್ಚಲು ಪ್ರಯತ್ನ ಮಾಡಿತ್ತು. ಈ ಅಹಮದ್ ಕುರೇಶಿ ಈ ಹಿಂದೆ ಜೋಕಟ್ಟೆ ಪರಿಸರದಲ್ಲಿ ಮೀನುಗಾರ ಸಮುದಾಯದ ಯುವಕರ ಮೇಲೆ ಚೂರಿಯಿಂದ ಇರಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿದ್ದ. ಪಣಂಬೂರು ಪೊಲೀಸರು ಆತನನ್ನು ಬಂಧಿಸಿ ಜೈಲಿಗಟ್ಟಿದ್ದರು. ತದನಂತರ ಆತ ನ್ಯಾಯಾಲಯದಿಂದ ಬಿಡುಗಡೆಗೊಂಡಿದ್ದ. ಈತನನ್ನು ಟಾರ್ಗೆಟ್ ಮಾಡಿದಂತಹ CCB ಪೊಲೀಸರು ಆತನ ಚಲನವಲನಗಳ ಮೇಲೆ ಕಣ್ಣಿಟ್ಟಾಗ ಆತ ಪಣಂಬೂರು ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ನಿಯಮಿತವಾಗಿ ಹಾಜರಾಗುತ್ತಿದ್ದಾನೆ ಎನ್ನುವಂಥ ಮಾಹಿತಿ ಸಿಕ್ಕಿತ್ತು. ಆದ್ದರಿಂದ ಆ ಪ್ರಕರಣದ ವಿಚಾರಣಾ ದಿನಾಂಕವನ್ನು ತಿಳಿದುಕೊಂಡ CCB ಪೊಲೀಸರು ನ್ಯಾಯಾಲಯದ ಆವರಣದಲ್ಲಿ ಅಹಮದ್ ಕುರೇಶಿಗಾಗಿ ಕಾದು ಕುಳಿತಿದ್ದರು. ನ್ಯಾಯಾಲಯಕ್ಕೆ ಬಂದಂತಹ ಅಹಮದ್ ಕುರೇಶಿ ನ್ಯಾಯಾಲಯದ ಕಾರ್ಯಕಲಾಪ ಮುಗಿದ ನಂತರ ಪಕ್ಕದ ಕ್ಯಾಂಟೀನಿಗೆ ಹೋಗಿದ್ದ. ಆ ಸಂದರ್ಭದಲ್ಲಿ CCB ಪೊಲೀಸರು ಆತನನ್ನು ಅಲ್ಲಿಂದ ಎತ್ತಾಕಿಕೊಂಡು ಹೋದರು. ಆತನನ್ನು ಧಕ್ಕೆ ಬಳಿ ಇರುವ CCB ಕಚೇರಿಯಲ್ಲಿ ಇಂಟರಗೇಷನ್ಗೆ ಒಳಪಡಿಸಿದಾಗ ಸುಮಾರು 7-8 ಪ್ರಕರಣಗಳಲ್ಲಿ ಆತ ಶಾಮೀಲಾಗಿರುವುದು ಖಚಿತವಾಯಿತು. ಆತನನ್ನು ಇಂಟ್ರಗೇಷನ್ಗೆ ಒಳಪಡಿಸಿದ ಸಂದರ್ಭದಲ್ಲಿ 10 ಹಲವು PFI ಸಂಘಟನೆಯ ಮುಖಂಡರುಗಳ ಹೆಸರುಗಳು ಬೆಳಕಿಗೆ ಬಂದಿತ್ತು. ಯಾವಾಗ ಅಹಮದ್ ಕುರೇಶಿಯನ್ನು ಪೊಲೀಸರು ನ್ಯಾಯಾಲಯದ ಆವರಣದಿಂದ ಎತ್ತಿಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು, ಆಗ ಅವನ ಪರವಾಗಿ ನ್ಯಾಯಾಲಯಕ್ಕೆ ಸರ್ಚ್ ವಾರಂಟ್ ಹಾಕಲಾಯಿತು. ಈ ಮಾಹಿತಿ ತಿಳಿದಂತಹ CCB ಪೊಲೀಸರು ಆತನನ್ನು CCB ಕಚೇರಿಯಿಂದ ಬೇರೊಂದು ಕಡೆಯಲ್ಲಿ ಅಡಗಿಸಿಟ್ಟದ್ದು ಆಯಿತು. ಕೊನೆಗೆ ಆತನನ್ನು ಮುಂದುವರಿದ ವಿಚಾರಣೆಗೆ ಸಾಧ್ಯವಾಗದೆ ನ್ಯಾಯಾಲಯದಲ್ಲಿ ಸರ್ಚ್ ವಾರಂಟ್ ಹಾಕಿದ್ದರಿಂದ ಸುರತ್ಕಲ್ ಪೊಲೀಸರಿಗೆ ಹಸ್ತಾಂತರಿಸಲಾಯಿತು ಮತ್ತು ಸುರತ್ಕಲ್ ಪೊಲೀಸರು ಆತನನ್ನು ಆ ಠಾಣಾ ವ್ಯಾಪ್ತಿಯ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಈ ವೇಳೆಯಲ್ಲಿ ಪೊಲೀಸರು ಅಹಮದ್ ಕುರೇಶಿ ಮೇಲೆ ಮೃಗೀಯ ರೀತಿಯಲ್ಲಿ ಹಿಂಸೆ ಮಾಡಿದ್ದಾರೆ. ಇದರಿಂದಾಗಿ ಆತನ ಕಿಡ್ನಿ ಫೇಲ್ಯೂರ್ ಆಗಿದೆ, ಮೂತ್ರ ಮಾಡುವಾಗ ರಕ್ತ ಬರುತ್ತಿದೆ ಎನ್ನುವಂತಹ ರೀತಿಯಲ್ಲಿ ವದಂತಿಗಳು ಹರಡಿತ್ತು. ಒಂದು ರೀತಿಯಲ್ಲಿ ಪೊಲೀಸರ ವಿರುದ್ಧ ರೋಷವು ಹೆಚ್ಚಿತ್ತು. ಈ ಸಂದರ್ಭದಲ್ಲಿ ಅಂದಿನ ಉಸ್ತುವಾರಿ ಸಚಿವ ಬಿ ರಮನಾಥ ರೈ, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ JR ಲೋಬೋ, ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಮೊಯ್ದೀನ್ ಬಾವ ಇವರು ನೇರವಾಗಿ ಮಂಗಳೂರು ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಲು ಆಯುಕ್ತರ ಕಚೇರಿಗೆ ಬಂದರು. ಸಾಮಾನ್ಯವಾಗಿ ಸಚಿವರಾಗಿದ್ದವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಹಿರಿಯ ಅಧಿಕಾರಿಗಳನ್ನು ಮಾತನಾಡಿಸಬೇಕು ಎನ್ನುವುದಿದ್ದರೆ ಸರ್ಕಿಟ್ ಹೌಸ್ಗೆ ಕರೆಸಿ ಮಾತನಾಡಿಸುವಂತಹ ಪರಿಪಾಠ ಇದೆ. ಆದರೆ ರಮನಾಥ ರೈ ಅವರು ಇತರ
ಶಾಸಕರೊಂದಿಗೆ ಸೇರಿಕೊಂಡು ಆಯುಕ್ತರ ಕಚೇರಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಅಹಮದ್ ಖುರೇಷಿಯನ್ನು ಪೊಲೀಸ್ ವಶದಲ್ಲಿ ಇರಿಸಿಕೊಂಡು ಅಮಾನವೀಯವಾಗಿ ವರ್ತಿಸಿದ್ದೀರಿ ಎನ್ನುವ ಬಗ್ಗೆ ಇರುವಂಥ ವದಂತಿಗಳ ಆಧಾರದಲ್ಲಿ ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಸಾವಧಾನವಾಗಿ ಅವರಿಗೆ ಉತ್ತರಿಸಿದಂಥ ಕಮಿಷನರ್ ಚಂದ್ರಶೇಖರ್ ಅವರು ಅಹಮದ್ ಖುರೇಷಿಗೆ ಪೊಲೀಸ್ ದೌರ್ಜನ್ಯದಿಂದ ಯಾವುದೇ ಹಾನಿಯಾಗಿಲ್ಲ, ಆತನ ಕಿಡ್ನಿ ಫೇಲ್ಯೂರೂ ಆಗಿಲ್ಲ, ಆತನನ್ನು ಯೂರಾಲಜಿಸ್ಟ್ ವೈದ್ಯರಿಂದ ಪರೀಕ್ಷೆ ಮಾಡಿಸಲಾಗಿದೆ, ವೈದ್ಯಕೀಯ ಉಪಚಾರ ಮಾಡಿಸಲಾಗಿದೆ, ಎಲ್ಲ ರೀತಿಯ ದಾಖಲೆಗಳಿವೆ. ಅಲ್ಲದೆ ಆತ ಸಬ್ ಜೈಲಿನಲ್ಲಿ ವಿಚಾರಣಾಧೀನ ಬಂದಿಯಾಗಿದ್ದಾನೆ, ಸಬ್ ಜೈಲಿನಲ್ಲಿ ಆತ ಸಹಜ ಸ್ಥಿತಿಯಲ್ಲೇ ಇದ್ದಾನೆ ಎಂದು ಸಬ್ ಜೈಲಿನ ಒಳಗಿರುವ CCTV ಫುಟೇಜ್ಗಳನ್ನು ಸಂಗ್ರಹಿಸಿ ಪೊಲೀಸ್ ಆಯುಕ್ತರ ಕಚೇರಿಯ ಪಕ್ಕದ ಕೋಣೆಯಲ್ಲಿ ಆ CCTV ಫುಟೇಜ್ಗಳನ್ನು ತೋರಿಸಿದರು. ಅಲ್ಲಿಗೆ ಸಚಿವರಾಗಿದ್ದಂತಹ ರಮಾನಾಥ್ ರೈ ಅವರಿಗೆ, ಅವರ ಜೊತೆಯಲ್ಲಿ ಹೋಗಿದ್ದಂತಹ ಶಾಸಕರುಗಳಿಗೆ ಒಂದು ವಿಚಾರವರ ಮನದಟ್ಟಾಗಿತ್ತು. ಅಹಮದ್ ಖುರೇಷಿಗೆ ಪೊಲೀಸರು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದರೆ PFI ಸಂಘಟನೆಯ ಪ್ರಮುಖರು ಆರೋಪಿಸುವಂತೆ ಅಂತಹ ಟ್ರೀಟ್ಮೆಂಟ್ ಆಗಿಲ್ಲ. ಅಲ್ಲಿಗೆ ಆ ವಿಚಾರ ಮುಗಿದಿತ್ತು. ಕೇವಲ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಕ್ಷೋಭೆಯನ್ನು ಸೃಷ್ಟಿಸಬೇಕೆನ್ನುವಂಥ ಉದ್ದೇಶದಿಂದ PFI ಸಂಘಟನೆಯವರು ಈ ಕೃತ್ಯ ಮಾಡಿದರು. ಅದರಲ್ಲಿ ಖುರೇಷಿ ಪ್ರಮುಖನಾಗಿದ್ದ, ಆತನೇ ಕೆಲವೊಂದು ಪ್ರಕರಣಗಳಲ್ಲಿ ನೇರ ಭಾಗಿಯಾಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ PFI ಸಂಘಟನೆಯವರು ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು, ಹಲವರು ಗಾಯಗೊಂಡರು, ಕೇಸುಗಳು ಆಯಿತು. ಆ ಕೇಸು ಇತ್ತೀಚೆಗೆ ಬಿದ್ದು ಹೋಗಿದೆ.